ಸರ್ ಅಲ್ಲಿ ಇಸ್ಕಾನ್ ಟೆಂಪಲ್ ಅವರು ಜಾಗ ತಗೊಂಡಿದ್ದಾರಂತೆ. ಅವ್ರು ಏನ್ ಮಾಡ್ಬಿಟ್ಟಿದ್ರೆ ಸೆಂಟ್ರಲ್ ಜಾಗ ಇದೆ, ಬಟ್ ಅದಕ್ಕೂ ಸರ್ ಅವ್ರು ಕಾಂಪೌಂಡ್ ಹಾಕಿದಾರೆ ಅಂತ ಊರವ್ರು ಹೇಳ್ತಾರೆ. ಕಾಂಪೌಂಡ್ ಹಾಕಿದ್ರೆ ಮಂಜೂರಾಗಿದೆ, ಅದನ್ನ ನಾವು ನೋಡ್ಬಿಟ್ಟು ಹೇಳ್ತೀವಿ ಸರ್. ಯಾವ ಜಾಗ ಕೇಳ್ತಾ ಇದ್ದಾರೆ ಸರ್, ಈಗ ಅವ್ರದ್ದೇನು ಸಮಸ್ಯೆ ಆಗಲ್ವಾ? ಮಂಜೂರಾಗಿದೆ. ಫಾರೆಸ್ಟ್ ಅವರು ನಮ್ದು ಅಂತ ಹೇಳ್ತಾ ಇದ್ದಾರೆ. ಅವರು ಜಾಯಿಂಟ್ ಸರ್ವೆ ಮಾಡ್ಬಿಟ್ಟು ಅವರು ಗಡಿ ಗುಡಿಸ್ಕೋಬೇಕು. ಇವ್ರಿಗೆ ಸಮಸ್ಯೆ పొద్దున్నే ಯಾವ టైము సాయంకాలం అబ్బా పొద్దున్నే ఒక ట్రిప్ సాయంకాలం ఒక ట్రిప్ మీరు టైం చెప్తే ఆ టైం నేను రిక్వెస్ట్ చేస్తాను. ಈಗ ಸರ್ವೆ ಮಾಡಿ ಸರ್, ಏಪ್ರಿಲ್ ಇದೆ ಸರ್. ಇನ್ನು ಟೈಮ್ ಜೂಸಿ ಹಾಕೊಡಮ್ಮ, ಆಗ್ಲೇಬೇಕಿದು ಅಣ್ಣ. ಡೀಟೇಲ್ ಕೊಡೋಣ ಅವ್ರಿಗೆ. ಸರ್, ಈಗ ಇವ್ರದ್ದು ಹಿಂಗಿದೆ ಮನೆ, ಇದು ನಾವು ಪಿ ಎಂ ಜಿ ಎಸ್ ಹಾಕೋಬೋದಾ? ನೀವು ಇದುವರೆಗೂ ಮನೆ ತಗೊಂಡಿಲ್ವಮ್ಮ? ಇಲ್ಲ ಸರ್, ಹಾಕಿಲ್ಲ ಸರ್. ಅವ ಎಲ್ಲ ಒನ್ನಿ ಕೆ ಎಮ್ ಇಂದು ಕಾಲು ಮೇಡಮ್ ಟಿ ಎಚ್ ಮೇಡಮ್ కాలు ఎన్నాళ్ళు ఇంకా 4 ವರ್ಷದಿಂದ మీ కష్టాలు వినేకే ఇప్పుడు తహసీల్దారు ఈఓ తాలూక్ ఆఫీస్నే మీ ఊరికి తోడుకొచ్చినాను. సిడిపి వాళ్ళు అంతా వచ్చిండారన్న, ఇంకా వీళ్ళు తహసీల్దార్ వీళ్ళంతా వస్తారు. పెన్షన్ ఎవరికన్నా వస్తాండ్లేదా? ఎంత వయసు ఎంత ಯಜಮಾನ? అవునా ಯಜಮಾನ? ಪೆನ್ಷನ್ ಅವ್ರು ಯಾರಿದ್ದಾರೆ ಬಂದ್ರಲ್ಲ ಅಣ್ಣ? ಯಾಕಿದೆ ಯಜಮಾನ್ ಆಧಾರ್ ಕಾರ್ಡ್ ಏಮನ್ನ ಈ ಕಡೆ ಏನು ಮಿಸ್ಟೇಕ್ ಇದೆ? 65 ಬರಲ್ವಾ? ಬರುತ್ತೆ ಸರ್, ಮಾಡಿಸಿದ್ದೆ ನಾನೇನೆ. ಆಧಾರ್ ಕಾರ್ಡ್ ಚೆಕ್ ಮಾಡಿಸಿ. ಯಾವಾಗ ಮಾಡ್ತೀರಾ ಇದು? ಇವತ್ತೇ ಮಾಡ್ತೀನಿ ಸರ್. ಅಲ್ಲಿ ಇಸ್ಕಾನ್ ಟೆಂಪಲ್ ಅವರು ಜಾಗ ತಗೊಂಡಿದ್ದಾರಂತೆ. ಅವ್ರು ಏನು ಮಾಡ್ಬಿಟ್ಟಿದ್ರೆ ಸೆಂಟ್ರಲ್ ಜಾಗ ಇದೆ, ಬಟ್ ಅದಕ್ಕೂ ಸರ್ ಅವ್ರು ಕಾಂಪೌಂಡ್ ಹಾಕಿದಾರೆ ಅಂತ ಊರವ್ರು ಹೇಳ್ತಾ ಇರೋದು. ಅದೇ ಎಂತುಂದನ ಜಾಗ ಅವರು ಈಗ ಇಸ್ಕಾನ್ ಅವ್ರದ್ದು ಒಂದು ಜಾಗ ಇದೆ, ಅವ್ರು ಸರ್ಕಾರಿ ಜಾಗಕ್ಕೂ ಕಾಂಪೌಂಡ್ ಹಾಕಿದ್ದಾರೆ ಅಂತ ಊರವ್ರು ಹೇಳ್ತಾರೆ. ಸರ್ಕಾರಿ ಜಾಗ ಕಾಂಪೌಂಡ್ ಹಾಕಿರೋದಂದ್ರೆ ಅವ್ರಿಗೆ ಮಂಜೂರಾಗಿದೆ, ಅದನ್ನ ನಾವು ನೋಡ್ಬಿಟ್ಟು ಹೇಳ್ತೀನಿ ಸರ್. ಇವ್ರು ಯಾವ ಜಾಗ ಕೇಳ್ತಾ ಇದ್ದಾರೆ? ಯಾಕಿದ್ರೆ ಪ್ರೈವೇಟ್ ಲ್ಯಾಂಡ್ ಇದೆ ಸರ್, ಸುತ್ತಮುತ್ತ ಏನು ಗೌರ್ಮೆಂಟ್ ಜಮೀನಿದೆ ಅದೆಲ್ಲ ಲೀಸ್ಗೆ ಹೋಗಿದೆ ಸರ್. ಲೀಸ್ಗೆ ತಗೊಂಡಿದ್ದಾರಾ? ಅದೇನಿದೆಯೋ ಊರವ್ರಿಗೆ ಕ್ಲಾರಿಟಿ ಕೊಡ್ತಾರೆ. ನಾನು ನೋಡಿದ ಪಾಣಿ ಸರ್ಕಾರಿ ಜಾಗ ಇದ್ದಿದ್ದು, ಅವ್ರೇನೋ ಗೋಮಾಳ ಅಂತ ಇದೇನೋ ಗೋಗಳು ಮೇಯ್ತಾ ಇದಾರೆ, ಅದಕ್ಕೆ ಮಾಡ್ಬಿಟ್ಟವ್ರೆ. ನಮ್ಮಂತವ್ರು ಏನ್ ಮಾಡೋದು ಸರ್? ಇವಾಗ ಫಾರೆಸ್ಟ್ ಅವ್ರು ಅಕ್ವೇರ್ ಮಾಡ್ಬಿಟ್ಟವ್ರೆ, ನಾವೇನ್ ಮಾಡ್ಬೇಕು ಹೇಳಿ? ಅದ್ ನೋಡಿ ಚೆಕ್ ಮಾಡಿ ಹೇಳಿ ಸರ್. ಅದು ಇಲ್ಲಿ ಜಮೀನುಗಳಿರೋಂಥದ್ದೆಲ್ಲ ಫಾರೆಸ್ಟ್ ಜಮೀನು, ಎಲ್ಲ ಫಾರೆಸ್ಟ್ ಮತ್ತೆ ಇಲ್ಲಿ ಸ್ಮಶಾನದ ಕೂಡ ಈಗ ಫಾರೆಸ್ಟ್ ಅಂತ ಕೂತಿದಾರಂತೆ. ಏನೋ ಸದ್ಯಕ್ಕೆ ಹಾಕೊಂತ ಇದಾರೆ. ನಾವು ಅಟ್ಲೀಸ್ಟ್ ಈ ಊರಿಗೆ ಸ್ಪೆಸಿಫಿಕ್ ಆಗಿ ಸ್ಮಶಾನಕ್ಕೆ ಒಂದು ಜಾಗ ಕೊಡ್ಬೇಕಲ್ಲ. ಈಗ ಸ್ಮಶಾನ ಯೂಸ್ ಮಾಡ್ತಾ ಇದ್ರಲ್ಲ, ಅದು ಏನು ಜಾಗ ಅಂದ್ರೆ ಏನು ರಿಸರ್ವ್ ಫಾರೆಸ್ಟ್? ಬೇರೆ ಜಾಗ ಸ್ಮಶಾನ ಬೇರೆ ಜಾಗನೇ ಯಾವ್ದಾದ್ರು ಒಂದು ಎಕರೆ ಮಾಡ್ಬೋದಾ? 1 ಎಕರೆ ಸಿಗುತ್ತಣ್ಣ? ತಹಸೀಲ್ದಾರ್ ಸರ್ ಉಂಡರು ಸರ್. ಈಗ ಅವ್ರದ್ದೇನು ಸಮಸ್ಯೆ ಆಗಲ್ವಾ? ಇಲ್ಲ, ಅವ್ರದ್ದು ಮಂಜೂರಾಗಿದೆ ಸರ್ ಜಮೀನು. ಫಾರೆಸ್ಟ್ ಅವರು ನಮ್ದು ಅಂತ ಹೇಳ್ತಾ ಇದ್ದಾರೆ. ಅವರು ಜಾಯಿಂಟ್ ಸರ್ವೆ ಮಾಡ್ಬಿಟ್ಟು ಅವರು ಗಡಿ ಗುರ್ಸ್ಕೋಬೇಕು. ಇವ್ರಿಗೆ ಏನು ಸಮಸ್ಯೆ? ಜಾಯಿಂಟ್ ಸರ್ವೆ ಸೇಸಿ ಗಡಿ ಗುರ್ತಿಜಿಸ್ತಾರ್ಲೇಂಡ್ ಅಲ್ವಾ? ಆದಷ್ಟು ಬೇಗ ಆಗ್ಬೇಕು ಸರ್. ಅವರೇ ಮಾಡ್ಬೇಕು ಸರ್. ಅವರು ಫಾರೆಸ್ಟ್ ಅವ್ರು ಬರಬೇಕು, ಫಾರೆಸ್ಟ್ ಅವ್ರದ್ದು ಬೌಂಡ್ರಿ ಫಿಕ್ಸ್ ಮಾಡ್ಕೋಬೇಕು. ಮಂಜೂರಾಗಿದ್ರೆ ಸಮಸ್ಯೆ ಇಲ್ಲ. 1972 ಪೆನ್ಷನ್ ಯಾರು ಮಾಡ್ತಿದ್ವಿ ಸರ್ ನಾವು. ಪೆನ್ಷನ್ ಬರ್ತಾ ಇದೆ ಅಮ್ಮನಿಗೆ. ಆರ್ಡರ್ ಕಾಪಿ ಇಲ್ಲವಂತೆ, ಆರ್ಡರ್ ಕಾಪಿ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ನಂಬರ್ ಆರ್ಡರ್ ಕಾಪಿ ಕೊಡಿ. ಊರಿಗೆ ಬಸ್ ಇಲ್ಲ, ಮತ್ತೆ ನೈಟ್ ಅಲ್ಲಿ ಸ್ಕೂಲಿಂದ ಬರಕ್ಕೆ ಅವ್ರಿಗೆ ಕರ್ಕೊಂಡ್ ಬರಕ್ಕೆ ಒಬ್ರು ಹೋಗ್ಬೇಕು. ಹೌದಾ? పొద్దున్నే ಹುಟ್ಟಿ ಸಾಯಂಕಾಲ ಹೋಗಿ ಟ್ರಿಪ್ ಏನೋ ರಿಕ್ವೆಸ್ಟ್ ಅದನ್ನ ಇಲ್ಲಿಗೆ ಬರ್ಬೇಕು ಬಸ್ಸು ಅಂತ. ಅದೇ ಈಗ ನೇನನೇದೆ ಯಾವ ಟೈಮಲ್ಲಿ ಬಂದ್ರೆ ಹೇಳಿ ನಾನು ಮೇಜರ್ ತಿರ್ಕೊಳಕ್ ಬಸ್ ತಿರ್ಕೊಳಕ್ ಜಾಗ ಇಲ್ಲ ಅಂತಾರಲ್ಲ, ಅಲ್ಲಿ ಖಾಲಿ ಜಾಗ ಇದೆಯಲ್ಲ. ನಮ್ಮೂರ್ಗೆ ಒಂದು ಸ್ಕೂಲು ಬೇಕಾಗಿರೋದು, ಬಸ್ ಪ್ರಾಬ್ಲಮ್ ಇರೋದು. ಅನೇ ಹುಡುಗ ಪಂಚಾಯತ್ ನಮ್ಮಣ್ಣ ಬಸ್ ತಿರ್ಗಿಸ್ಕೊಳಕ್ಕೆ ಜಾಗ ಯಾಡುಂದಪ್ಪ ಅವರು ಕೊಟ್ಟಿದಾರಲ್ಲ, ಅದ್ರಲ್ಲಿ ಮಾಡ್ಕೊಡಿ ನಮ್ಗೆ ತಿರ್ಗಿಸ್ಕೊಳಕ್ಕೆ ಗಾಡಿ. ಸದ್ಯಕ್ಕೆ ಮಾಡ್ಬೋದಲ್ಲ ಪಿಡಿ ಅವರೇ? ಆ 1 ಎಕರೆ 10 ಗುಂಟೆ ಇದೆಲ್ಲ, ಅದು ನೋಡಿ ಹಂಗಿದ್ರೆ ಬಸ್ ತಿರ್ಗಿಸ್ಕೊಳಕ್ ನೀವು ವ್ಯವಸ್ಥೆ ಮಾಡಿದ್ರೆ ಒಂದು ಟ್ರಿಪ್ పొద్దున ಯಾವ ಟೈಮ್ ಕಾಲ್ ತಗೊಂಡು ಬಸ್ ಸೀದರನ సీదరన్న టైం రాసుకోండా? పొద్దున్నే ಯಾವ టైము సాయంకాలం అబ్బా పొద్దున్నే ఒక ట్రిప్ సాయంకాలం ఒక ట్రిప్ మీరు టైం చెప్తే ఆ టైం నేను రిక్వెస్ట్ చేస్తాను. 8-5 ಇಬ್ಬರು ಮಕ್ಕಳು ಸರ್ ನಮ್ಗೆ. ಇದ್ರದ್ದು ನಿಮ್ದು ದಾಖಲೆ ಎಲ್ಲ ಕರೆಕ್ಟ್ ಇದೆಯಾ? ನಂಬರ್ ತಗೊಳ್ಳಿ ನನಗೆ. ಈಗ ಸರ್ವೆ ಮಾಡಿ ಸರ್, ಈಗ ಏಪ್ರಿಲ್ ಇದೆ ಸರ್. ಇನ್ನು ಈಗ ಇಮಿಡಿಯೇಟ್ ಮಾಡಿ ಟೈಮ್ ಜೂಸಿ ಹಾಕೊಡಮ್ಮ, ಆಗ್ಲೇಬೇಕಿದು ಅಣ್ಣ. ಡೀಟೇಲ್ ಕೊಡೋಣ ಅವ್ರಿಗೆ.
ನೀವು ಒಂದು ಕೆಲಸ ಮಾಡಿ, ವಾರ ಹೇಳಿದ್ನಲ್ಲ ಅದನ್ನ ಮನೆ ಸೈಟ್ ಹಾಕಿ ಮನೆನೂ ಹಾಕೊಟ್ಬಿಟ್ಟೆ. ಈಗ ಇದು ಮನೆ ಇವ್ರಿಗೆ ಹಾಕ್ಕೊಡಿ. ಮಾಡ್ಕೊಡ್ತೀನಿ ಸರ್. ಸರ್ ನಂಬರ್ ಕೊಡಿ ಸರ್. ಮನೆಗಳು ಇಲ್ವೋ ಅವ್ರದ್ದು ಮನೆಯಲ್ಲ ಜೀಪ್ ಸರ್ವೆ ಮಾಡಿದ್ರೆ ನೀವು ಒಂದು ಸರ್ವೆ ಮಾಡಿ ಹೇಳ್ರಪ್ಪ, ನಮ್ಮೂರು ಹುಡುಗರು ನಮ್ಮ ಲೀಡರ್ಸ್. ಬಟ್ ಈ ಅರ್ಜಿ ಅವ್ರದ್ದು ಆಗಬೇಕು. ಅವ್ರಿಗೆ ಇದು ಮನೆ ಇಲ್ಲ ಅಂತ ಅಂದ್ಬಿಟ್ಟು ಬೇರೆ ಊರಿಗೆ ಹೋಗ್ಬಿಟ್ಟವ್ರೆ. ಬಟ್ ಇಲ್ಲೇ ಎಲ್ಲ ವೋಟರ್ ಐಡಿ ಎಲ್ಲ ಇಲ್ಲ ನೋಡಿ, ಡಾಕ್ಯುಮೆಂಟ್ ತಗೊಬಂದು ಮನೆ ಇಲ್ಲ ಅಂತ ಇಲ್ಲ ನೀವು ಒಂದು ಕೆಲಸ ಮಾಡ್ರಿ ಪಿ ಡಿ ಅವರೇ, ನಾಳೆ ಬೆಳಗ್ಗೆ ಇವತ್ತಿನ ನಾಳೆ ಇಲ್ಲಾಂದ್ರೆ ಆಮೇಲೆ ಬಂದು ನೀವು ನೀಟಾಗಿ ಇವ್ರನ್ನ ಮಾತಾಡಿ ಡೀಟೇಲ್ಸ್ ಬರ್ಕೊಳ್ಳಿ. ಈಗ ನಂಬರ್ ಬರ್ಕೊಂಡಿರಿ ಸರ್. ಈಗ ಇವ್ರದ್ದು ಹಿಂಗಿದೆ ಮನೆ, ಇದು ನಾವು PMJS ಅಲ್ಲಿ ಹಾಕೋಬೋದಲ್ಲ? ಹಾಕೋಬಹುದು. ನೀವು ಇದುವರೆಗೂ ಮನೆಯಿಂದ ದುಡ್ಡು ತಗೊಂಡಿಲ್ವಮ್ಮ? ಇಲ್ಲ ಸರ್, ಹಾಕಿಲ್ಲ ಸರ್, ತಗೊಂಡಿಲ್ಲ. ಅಲ್ಲ, ಚೆಕ್ ಮಾಡ್ಕೊಳ್ರಿ, ದುಡ್ಡು ಬಂದಿಲ್ಲ ಅಂದ್ರೆ ಹಾಕ್ಬೋದು ಸರ್. ಹೌದಾ? ಕಟ್ಕೋಬೋದು ಸರ್. ಸುರು ಹರೀಶ ಫಾಲೋ ಮಾಡಿ. ಶಶಿಯಣ್ಣ ನೋಡು ಹರೀಶ ಅವ ಎಲ್ಲ ಒನ್ನಿ KM ಇಂದಿ ಕಾಲು మేడం THO మేడం ಕಾಲು ಎನ್ನಾಳ್ಲಿಂಕ 4 ವರ್ಷದಿಂದ ఏం చెప్పు డాక్టర్ ನಡ್ಸಕ್ಕೆ ಇಲ್ದಮ್ಮ ಸಬ್ಸಿಡಿ ಕರ್ಕೊಂಡು ತೋರಿಸಿದ್ರು. 15 ದಿನ ಅಲ್ಲೇ ಅಡ್ಮಿಟ್ ಆಗಿದೆ. ನಾವೇ ಕರ್ಕೊಂಡು ತೋರಿಸಿದ್ವಿ. ಅದೇ ಮೊನ್ನೆ ಹೆಲ್ತ್ ಕ್ಯಾಂಪಲ್ಲಿ ಮಾಡಿದ್ರೆ ಕರ್ಕೊಂಡು ತೋರಿಸಿದ್ವಿ. ಅದು ಅವ್ರಿಗೆ ಸ್ಟ್ರೋಕ್ ಆಗಿದೆ. చెయ్యి ఏదమ్మా ఇట్లను 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 హౌదా? BP మాత్రలు తీసుకుంటావా అమ్మ? ఓల్డేజ్ పెన్షన్ వస్తుందమ్మా నెలకి ఎంత వస్తుంది? 1000 వస్తుందా?